ರಾಹುಲ್ ಗಾಂಧಿ ಜೊತೆಯಲ್ಲಿ ಖರ್ಗೆ ಮನೆಯಲ್ಲಿ ಮುಖಾಮುಖಿ. ಆದರೂ ಡಿಕೆಶಿಗೆ ನಾಯಕತ್ವ ಚರ್ಚೆಗೆ ಅವಕಾಶ ಸಿಕ್ಕೇ ಇಲ್ಲ. ನಿರಾಸೆಯಿಂದಲೇ ಬೆಂಗಳೂರಿಗೆ ವಾಪಸ್ ಆಗ್ತಾ ಇರೋ ಡಿಸಿಎಂ ಡಿಕೆ ಶಿವಕುಮಾರ್. ಜಿಬಿಎ ಎಲೆಕ್ಷನ್ಗೆ ಇವಿಎಂ ಮಷೀನ್ಗೆ ಕೋಕ್. ಈ ಬಾರಿ ಬ್ಯಾಲೆಟ್ ಪೇಪರ್ ಮೊರೆ ಹೋದ ರಾಜ್ಯ ಚುನಾವಣಾ ಆಯೋಗ. ನಮ್ಮದು ಸ್ವತಂತ್ರ ಸಂಸ್ಥೆ, ಇದು ನಮ್ಮ ನಿರ್ಧಾರ ಅಂತ ಹೇಳಿದ ಚುನಾವಣಾ ಆಯುಕ್ತ ಜಿಎಸ್ ಸಂಗ್ರೇಶ್. ತಾಲೂಕು ಮತ್ತು ಜಿಲ್ಲಾ ಪಂಚಾಯಿತಿ ಚುನಾವಣೆಯಲ್ಲೂ ಬ್ಯಾಲೆಟ್ ಪೇಪರ್ ಬಳಕೆ. ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲಿ ಇವಿಎಂ ಬಳಕೆಯೇ ಇಲ್ಲ. ರಾಜ್ಯ ಚುನಾವಣಾ ಆಯೋಗದ ನಿರ್ಧಾರ. ಗಿಚ್ಚಿ ಗಿಲಿಗಿಲಿ ಬಿಗ್ ಬಾಸ್ ಕನ್ನಡ 12ರ ವಿನ್ನರ್ ಗಿಲ್ಲಿ. ಯಾವ ಜನ್ಮದ ಪುಣ್ಯವೋ ನನ್ನನ್ನ ಗೆಲ್ಲಿಸಿದ್ದಾರೆ ಅಂತ ಖುಷಿ. ಗೆಲುವಿನ ಬಳಿಕ ನ್ಯೂಸ್ ಫಸ್ಟ್ ಜೊತೆ ಗಿಲ್ಲಿ ನಟನ ಫಸ್ಟ್ ರಿಯಾಕ್ಷನ್. ಹೆರಿಗೆ ಮಾಡಿಸಿದ ಬಳಿಕ ರಾಜನಂತೆ ಆಗು ಅಂದಿದ್ದೆ. ಈಗ ಗಿಲ್ಲಿ ಬಿಗ್ ಬಾಸ್ ಗೆದ್ದಿದ್ದು ಸಂತೋಷ ತಂದಿದೆ. 2 ವರ್ಷ ಮದುವೆ ಮಾಡಲ್ಲ. ಮನೆ ಕಟ್ಟಿದ ಮೇಲೆ ತಂದೆ ತಾಯಿ ಹುಡುಗಿ ನೋಡಿ ಮದುವೆ ಮಾಡ್ತಾರೆ. ಗಿಲ್ಲಿ ತಾಯಿಗೆ ಹೆರಿಗೆ ಮಾಡಿಸಿದ್ದಂಥ ಕಾಳಮ್ಮ ಮಾತು. ಹುಟ್ಟೂರಲ್ಲಿ ಗಿಲ್ಲಿ ನಟನಿಗೆ ಭರ್ಜರಿ ಸ್ವಾಗತಕ್ಕೆ ದಡದಪುರ ಗ್ರಾಮಸ್ಥರ ಪ್ಲಾನ್. ಬಳವಳ್ಳಿಯಿಂದ ಗ್ರಾಮದವರೆಗೂ ತೆರೆದ ವಾಹನದಲ್ಲಿ ಮೆರವಣಿಗೆ. ಅನುಮತಿ ಕೋರಿ ಪೊಲೀಸ್ ಇಲಾಖೆಗೆ ಪತ್ರ. ಬಿಗ್ ಬಾಸ್ನಲ್ಲಿ ತಾರತಮ್ಯ ಇಲ್ಲ. ವೋಟಿಂಗ್ ಮೇಲೆ ಗೆಲುವು. ಗಿಲ್ಲಿ ಗೆದ್ದಿದ್ದು ತುಂಬಾ ಸಂತೋಷ ಎಂದ ಹಳ್ಳಿ ಹೈದ ಹನುಮಂತ. ಯಾರಿಗೆ ಕಲೆ ಇರುತ್ತೋ ಅವರು ಬೆಳಿಬೇಕು ಎಂದ ಬಿಗ್ ಬಾಸ್ 11ರ ವಿನರ್. ಬಿಗ್ ಬಾಸ್ನಲ್ಲಿ ಗಿಲ್ಲಿ ಗೆಲ್ಲೋದಿಲ್ಲ ಅಂತ ಚಾಲೆಂಜ್. ಷರತ್ತಿನಲ್ಲಿ ಸೋತಿದ್ದಕ್ಕೆ ಅರ್ಧ ಮೀಸೆ ಗಡ್ಡ ತೆಗೆದ ವ್ಯಕ್ತಿ. ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ವೈರಲ್. ಜನ ಇಲ್ಲಿವರೆಗೂ ಕರ್ಕೊಂಡು ಬಂದಿದ್ದಾರೆ, ಅದೇ ಖುಷಿ. ಇಲ್ಲಿವರೆಗೂ ಬರ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ. ಜನರ ಪಾದ ಮೇಲೆ ನ್ಯೂಸ್ ಫಸ್ಟ್ ಜೊತೆ ಮನದಾಳವನ್ನ ಹಂಚಿಕೊಂಡ ರಕ್ಷಿತಾ ಶೆಟ್ಟಿ. ರಕ್ಷಿತಾ ರನ್ನರಪ್ ಆಗಿದ್ದಕ್ಕೆ ಗೆಲುವಿನ ಬಗ್ಗೆ ಸಂತಸ ವ್ಯಕ್ತಪಡಿಸಿದ ಅಜ್ಜಿ ರತ್ನ. ಆಕೆಯ ಗೆಲುವಿನ ಬಗ್ಗೆ ತುಂಬಾ ಖುಷಿ ಇದೆ. ಊರಲ್ಲಿ ಸಾಮಾಜಿಕ ಕೆಲಸ ಹೆಚ್ಚಾಗಿ ಮಾಡ್ತಾ ಇದ್ಲು. ಆಕೆ ಅಂದ್ರೆ ಎಲ್ರಿಗೂ ಇಷ್ಟ ಎಂದ ಅಜ್ಜಿ. ಅಶ್ವಿನಿ ಗೌಡ ಅವರ ಜರ್ನಿ ಬಗ್ಗೆ ತುಂಬಾನೇ ಖುಷಿ ಇದೆ. ಫಸ್ಟ್ ಬರ್ತಾರೆ ಅನ್ಕೊಂಡಿದ್ವಿ, ಬಂದಿದ್ರೆ ಇನ್ನೂ ಸಂತೋಷ ಆಗ್ತಾ ಇತ್ತು. ಕರ್ನಾಟಕ ಜನತೆ ಆಶೀರ್ವಾದ ಮಾಡಿದ್ದಾರೆ ಎಂದ ಅಶ್ವಿನಿ ಮಾವ. ಶಾಸಕ ಭರತ್ ರೆಡ್ಡಿ ವಿರುದ್ಧ ವಾಗ್ದಾಳಿ ನಡೆಸುವ ಭರದಲ್ಲಿ ಶ್ರೀರಾಮುಲು ಎಡವಟ್ಟು. ಪೋಕ್ಸೋ ಸಂತ್ರಸ್ತೆಯ ಗುರುತು ಬಹಿರಂಗಪಡಿಸಿದ ಮಾಜಿ ಸಚಿವ. ಬಳ್ಳಾರಿ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಪೋಕ್ಸೋ ಕೇಸ್. ಸೋದರಿ ವಿರುದ್ಧ ದೂರು ನೀಡಿರುವ ನಟಿ ಕಾರುಣ್ಯ ರಾಮ್. ಕಾರುಣ್ಯಗೆ ಕಾಮೆಂಟ್ ಮಾಡಿದ್ದ ಪ್ರತಿಭಾ ವಿಚಾರಣೆ ನಡೆಸಿದ ಸಿಸಿಬಿ ಸೈಬರ್ ಪೊಲೀಸರು. ಎನ್ಸಿಆರ್ ದಾಖಲಿಸಿದ್ದು ಕಮಿಷನರ್ ಕಚೇರಿಗೆ ಕರೆಸಿ ಎನ್ಕ್ವೈರಿ. ಪೌರಾಯುಕ್ತಿಗೆ ಧಮಕಿ ಬೆನ್ನಲ್ಲೇ ಮತ್ತೊಂದು ಆಡಿಯೋ ವೈರಲ್. ರಾಜೀವ್ ಗೌಡನ ಮೇಲಿನ ಆರೋಪದ ವರದಿ ಮಾಡಿದ್ದಕ್ಕೆ ಪತ್ರಕರ್ತನಿಗೆ ಜೀವ ಬೆದರಿಕೆ. ಕೋಟಹಳ್ಳಿ ಅನಿಲ್ ಕುಮಾರ್ಗೆ ಬೆದರಿಕೆ ಆಡಿಯೋ ಲಭ್ಯ.
ಗದಗದ ಲಕ್ಕುಂಡಿಯಲ್ಲಿ ಉತ್ಖನನ ವೇಳೆ ಕೊಡಲಿ ಆಕಾರದ ಪ್ರಾಚ್ಯ ವಸ್ತು ಪತ್ತೆ. ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಎದುರು ಪತ್ತೆ. ಪ್ರಾಚ್ಯ ವಸ್ತು ಸುಪರ್ದಿಗೆ ಪಡೆದಂತಹ ಪುರಾತತ್ವ ಇಲಾಖೆಯ ಸಿಬ್ಬಂದಿ. ಇವತ್ತು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಕೆ. ರಾಜ್ಯ ಅಧ್ಯಕ್ಷರ ಸ್ಥಾನದ ಗೊಂದಲಕ್ಕೂ ಬೀಳಲಿದೆ ತೆರೆ. ಕರ್ನಾಟಕದ ಮಟ್ಟಿಗೆ ಯಾವುದೇ ಬದಲಾವಣೆ ಇಲ್ಲ ಅನ್ನುವ ಸಂದೇಶ ರವಾನೆ ಮಾಡಲಿರೋ ಕೇಸರಿ ಹೈಕಮಾಂಡ್. ಕೊಪ್ಪಳ ತಾಲೂಕಿನ ಹಟ್ಟಿ ಗ್ರಾಮ ಈಗ ಮದ್ಯ ಮುಕ್ತ ಗ್ರಾಮ. ಗವಿಸಿದ್ದೇಶ್ವರ ಸ್ವಾಮಿಗಳ ಮಾತಿಗೆ ತಲೆಬಾಗಿದ ಗ್ರಾಮಸ್ಥರು 3 ತಿಂಗಳಿನಿಂದ ಗ್ರಾಮದಲ್ಲಿ ಸರಾಯಿ ಮಾರಾಟಕ್ಕೆ ನಿರ್ಬಂಧ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.